ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಎಲ್ಲೋ ಏನೋ ಎಡವಟ್ಟಾಗಿದೆ. ಮಹಾಕುಂಭಮೇಳದ ಕಾಲ್ತುಳಿತದ ನಂತರ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಇದೊಂದು ಆಕ್ಸಿಡೆಂಟ್, ಆಕಸ್ಮಿಕವಾಗಿ ನಡೆದಿದ್ದು ಅಂತ ಕ್ಲಿಯರ್ ಕಟ್ ಆಗಿ ಹೇಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜಿಗೆ ಬಂದು ಹೋಗ್ತಾ ಇದ್ದಾರೆ. ಜನವರಿ 29ನೇ ತಾರೀಕಿನವರೆಗೂ ಅಲ್ಲಿ ಒಂದೇ ಒಂದು ಸಣ್ಣ ಲೋಪ ಕೂಡ ಆಗಿರಲಿಲ್ಲ. ಆದರೆ ಅಷ್ಟೊಂದು ಮುಂಜಾಗ್ರತೆ ವಹಿಸಿದ್ರೂ ಕೂಡ ಇದ್ದಕ್ಕಿದ್ದಂತೆ ಕಾಲ್ತುಳಿತಾಗುತ್ತೆ, 30 ಜನರ ಸಾವಾಗುತ್ತೆ. ಇದನ್ನು ನೋಡಿದಾಗ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲರೂ ಮಹಾಕುಂಭಮೇಳದ ಕಾಲ್ತುಳಿತವನ್ನು ಇಟ್ಕೊಂಡು ಯೋಗಿಯನ್ನು ಬ್ಲೇಮ್ ಮಾಡೋಕೆ ಶುರು ಮಾಡಿದರು. ಆದರೆ ಯೋಗಿ ಆದಿತ್ಯನಾಥ್ ಅವರು ಕಾಲ್ತುಳಿತದ ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಅದರ ತನಿಖೆಯನ್ನು ಕೂಡ ಕೈಗೆತ್ತಿಕೊಳ್ತಾರೆ. ಒಂದು ಸ್ಪೆಷಲ್ ಟೀಮ್ ಅದಕ್ಕಾಗಿ ಅಂತಲೇ ರೆಡಿ ಆಗತ್ತೆ. ಇಲ್ಲಿಯವರೆಗೂ ಸಾಕಷ್ಟು ಮಂದಿ ಇದೊಂದು ಆಕ್ಸಿಡೆಂಟ್ ಅಂತಲೇ ಅಂದ್ಕೊಂಡಿದ್ರು. ಆದರೆ ನಂತರ ಬಯಲಾದಂಥ ಒಂದೊಂದು ಸತ್ಯಗಳು ಕೂಡ ಇಡೀ ಪ್ರಕರಣದ ದಿಕ್ಕು ಬದಲಿಸ್ತಾ ಇದೆ. ಕಳೆದ ಎಪಿಸೋಡ್ನಲ್ಲಿ ನಿಮಗೆ ಪ್ರತ್ಯಕ್ಷದರ್ಶಿಗಳು ಬಿಚ್ಚಿಟ್ಟಂಥ ಸ್ಫೋಟಕ ಮಾಹಿತಿ ಬಗ್ಗೆ ಹೇಳಿದ್ವಿ. ಯಾರೋ 10 ಜನ ಬಂದರು, ಕೈಯಲ್ಲಿ ಕೆಂಪು ಬಾವುಟವನ್ನು ಹಿಡ್ಕೊಂಡಿದ್ರು, ಅವರಿಂದಲೇ ನೂಕುನುಗ್ಗಲು ಶುರುವಾಯಿತು ಅಂತ ಕಣ್ಣಾರೆ ಕಂಡವರು ಹೇಳಿಕೆಯನ್ನು ಕೊಟ್ಟಿದ್ರು. झंडा लाल झंडा ले लेके आया था और जानबूझ के ढकला है सबको, जानबूझ के। क्या दीदी क्या हुआ था आप लोग? कहा तुमने एक ढलान था, वहाँ पर खड़े थे, कुछ आदमी आया झंडा लेके अचानक गिरा दिया, अचानक से गिर गया और गिरे तो पटक गए और मेरे लोग 10 आदमी खड़ा हो गया। आपके ऊपर कोई चढ़ गया था? 10 आदमी ज्यादा होगा। सुबह सुबह आज मैं 6:30 बजे मौनी अमावस्या का स्नान करने निकली तो भीड़ तो थी और हम लोग सभी श्रद्धालु आराम से जा रहे थे, किसी को कोई कष्ट नहीं था। एक दूसरे से सटके भी जा रहे थे तो आराम से जा रहे थे। तभी पीछे से हुड़दंग की आवाज़ आई कुछ लोगों की, जो पता नहीं क्या बोल रहे थे, भगवान का नाम नहीं ले रहे थे पर कुछ बोल रहे थे, ऐसा हमें समझ में नहीं आया कि वो लोग क्या बोल रहे हैं। हुड़दंग मचा रहे थे और पीछे से धक्का देते हुए एकदम से कहते थे हटो 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 और ढकेलते हुए आगे बढ़ ही जाते थे, जिससे कि कुछ लोग गिरते गिरते बचते थे, कोई किसी को पकड़ लेता था, कोई किसी को पकड़ लेता था और कैसे कैसे करके ही हम लोग गए हैं। और वहाँ से जब लौटे हैं तो मैंने देखा कि 5-6 लड़कियों का झुंड है जो लगातार ढकेल ढकेल के आगे जा रही है और प्रयास कर रही है कि किसी के गले में चेन है तो उसे खींचे। मैंने पूछा कि क्या आपने नहा लिया है? बोली नहीं, मैं नहाई नहीं हूँ, मैं यहाँ की लोकल हूँ और मैं ये देखने आई हूँ कि कितनी भीड़ जा रही है। मुझे भी आश्चर्य हुआ, इतना सवेरे सवेरे देखने का क्या मतलब है? ये सब तो कुछ दर्शा रहा है कि किसी इसके पीछे कोई साजिश है। ಈ ಹೇಳಿಕೆಯ ನಂತರವೇ ಇಡೀ ಪ್ರಕರಣದ ಸುತ್ತ ಅನುಮಾನಗಳು ಗಿರಕಿ ಹೊಡೆಯೋದಕ್ಕೆ ಶುರುವಾದದ್ದು. ಆ 10 ಜನ ಯಾರು? ಇದು ಪ್ರೀ ಪ್ಲ್ಯಾನ್ಡಾ? ಈ ತರಹದ ಸಂಶಯಗಳು ಹುಟ್ಕೊಳ್ಳುತ್ತೆ. ಅಟ್ ದಿ ಸೇಮ್ ಟೈಮ್ ಇಂಟರ್ನೆಟ್ಟಲ್ಲಿ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ಲಿಟ್ರಲಿ ಅದನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಮಹಾಕುಂಭಮೇಳಕ್ಕೆ ಬಂದವರು ಅಖಿಲೇಶ್ ಯಾದವ್ ಪರವಾಗಿ ಘೋಷಣೆಯನ್ನು ಕೂಗ್ತಾರೆ. ಇದು ಯಾವ ಲೆಕ್ಕ ಅನ್ನೋದೇ ಗೊತ್ತಾಗ್ಲಿಲ್ಲ. ಇಡೀ ಮಹಾಕುಂಭಮೇಳದಲ್ಲಿ ಹರ ಹರ ಮಹಾದೇವ ಅನ್ನೋ ಘೋಷಣೆ ಬಿಟ್ಟು ಮತ್ತೊಂದು ಕೇಳಿರಲಿಲ್ಲ. ಒಬ್ಬರೇ ಒಬ್ರು ಕೂಡ ಜೈ ಮೋದಿ ಅಂತಲೋ ಅಥವಾ ಜೈ ಯೋಗಿಜಿ ಅಂತಲೋ ಕೂಗ್ಲಿಲ್ಲ. ಆದರೆ ಅಖಿಲೇಶ್ ಯಾದವ್ಗೆ ಜೈ ಹಾಕ್ತಾರೆ. ಇದರ ಅರ್ಥ ಏನು? ಅವರ ಉದ್ದೇಶ ಆದರೂ ಏನಿರಬಹುದು? ಹೀಗೆ ಒಂದೊಂದು ಅನುಮಾನಗಳು ಇಡೀ ಪ್ರಕರಣದ ಸುತ್ತ ಸುತ್ತಿಕೊಳ್ತಾ ಹೋಗುತ್ತೆ. ಅದರಂತೆ UP ಪೊಲೀಸರು ತನಿಖೆ ಕೂಡ ನಡೆಸ್ತಾರೆ. ಈಗ ಈ ತನಿಖೆಯಲ್ಲಿ ದೊಡ್ಡ ಬ್ರೇಕ್ ಥ್ರೂ ಸಿಕ್ಕಿದೆ. ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಾಲ್ತುಳಿತದ ನಂತರ ಸುಮಾರು 16,000 ಮೊಬೈಲ್ ನಂಬರ್ಗಳನ್ನು ತನಿಖೆ ಮಾಡೋಕೆ ಶುರು ಮಾಡ್ಕೊಳ್ಳುತ್ತೆ. ಆ ಘಟನೆ ನಡೆಯುವಾಗ ಅಲ್ಲಿ ಯಾವ ಯಾವ ಮೊಬೈಲ್ಗಳು ಆಕ್ಟಿವ್ ಆಗಿದ್ದು ಅದನ್ನು ಟ್ರ್ಯಾಕ್ ಮಾಡುವಂಥ ಕೆಲಸ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಅಂದರೆ ಆ 16,000 ಮೊಬೈಲ್ ನಂಬರ್ಗಳಲ್ಲಿ ಸಾಕಷ್ಟು ನಂಬರ್ಗಳು ಈಗ ಸ್ವಿಚ್ ಆಫ್ ಬರ್ತಿದೆ. ಬಹಳ ಆಶ್ಚರ್ಯ ಅನ್ಸುತ್ತೆ. ಯಾವುದೋ ಒಂದೆರಡು ನಂಬರ್ ಸ್ವಿಚ್ ಆಫ್ ಆಗಿದ್ದಿದ್ರೆ ಏನೋ ಕಾಕತಾಳೀಯ ಅನ್ಬಹುದಿತ್ತು.
ಆದರೆ ಘಟನೆಯ ನಂತರ ಸಾಕಷ್ಟು ನಂಬರ್ಗಳು ಸ್ವಿಚ್ ಆಫ್ ಬರ್ತಿರೋದು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿದೆ. ಯುಪಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಈಗ ಈ ಸ್ವಿಚ್ ಆಫ್ ಆಗಿರೋ ಫೋನ್ ನಂಬರ್ಗಳ ಹಿಂದೆ ಬಿದ್ದಿದೆ. ಅದರ ಮೂಲವನ್ನು ಕೆದಕೋದಕ್ಕೆ ಶುರು ಮಾಡಿದೆ. ಒಂದು ವೇಳೆ ಮಹಾಕುಂಭಮೇಳದ ಕಾಲ್ತುಳಿತ ಯಾರ್ದೋ ಷಡ್ಯಂತರವೇ ಆಗಿದ್ದಿದ್ರೆ ನೋ ಡೌಟ್ ಅವರನ್ನ ಬುಲ್ಡೋಸರ್ ಬಾಬಾ ಸುಮ್ಮನೆ ಅಂತೂ ಬಿಡೋದೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.